Good morning, friends. I am Maruti Solikeri. In the last class or last video, we discussed the great playwright or dramatist William Shakespeare. We discussed the brief introduction of the writer William Shakespeare and his greatest works. And also, we discussed the important characters of Julius Caesar. ನಾವು ಹಿಂದಿನ ಕ್ಲಾಸಲ್ಲಿ ಅಥವಾ ಹಿಂದಿನ ವಿಡಿಯೋದಲ್ಲಿ ಜೂಲಿಯಸ್ ಸೀಸರ್ನ ಜೂಲಿಯಸ್ ಸೀಸರ್ನ ಬರಹಗಾರರ ನಾಟಕವನ್ನು ಬರೆದಂತಹ ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಅವನ ಕೃತಿಗಳನ್ನು ನೋಡಿದ್ವಿ ಅಥವಾ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಜೂಲಿಯಸ್ ಸೀಸರ್ನ ನಾಟಕದಲ್ಲಿರತಕ್ಕಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಎಸ್, ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ Julius Caesar. Julius Caesar is very important character. He is a hero of the play or protagonist of the play, and he is one of the greatest Roman general. The people selected Caesar to become next king of Rome. ನಾವು ಲಾಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನೋಡಿದ್ವಿ. ಅದರಲ್ಲಿ ಜೂಲಿಯಸ್ ಸೀಸರ್ ಒಬ್ಬ ಪ್ರಮುಖ ಪಾತ್ರಧಾರಿ. ನೀವು ನೆನಪಿಟ್ಕೊಳ್ಳೇಬೇಕಾದಂಥದ್ದು. ರೋಮಿನ ಒಬ್ಬ ಶ್ರೇಷ್ಠ ಜನರಲ್ ಆಗಿದ್ದ ಮತ್ತು ಈ ನಾಟಕದ ನಾಯಕನಾಗಿದ್ದ ಮತ್ತು ಜನ ಅವನನ್ನು ರೋಮಿನ ನೆಕ್ಸ್ಟ್ ರಾಜ ಅಂತ ಆಯ್ಕೆ ಮಾಡಿದರು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬ್ರೂಟಸ್ ಈಸ್ ಅಪೋನೆಂಟ್ ಆಫ್ ಜೂಲಿಯಸ್ ಸೀಸರ್ ಆ್ಯಂಡ್ ಆಲ್ಸೋ ಈಸ್ ಒನ್ ಆಫ್ ದ ರೋಮನ್ ಜನರಲ್ಸ್. ಬ್ರೂಟಸ್ ಸಹ ಒಬ್ಬ ಶ್ರೇಷ್ಠ ರೋಮನ್ ಜನರಲ್ ಆಗಿರ್ತಾನೆ ಮತ್ತು ಆದರೆ ಜೂಲಿಯಸ್ ಸೀಸರ್ನ ವಿರೋಧಿ ಆಗಿರ್ತಾನೆ, ಅಪೋನೆಂಟ್. ದ ಅದರ್ ಕ್ಯಾರೆಕ್ಟರ್ಸ್ ಕ್ಯಾಸಿಯಸ್ ಆ್ಯಂಡ್ ಕ್ಯಾಸ್ಕಾ ಈಸ್ ಬೋತ್ ಆರ್ ಅಪೋನೆಂಟ್ಸ್ ಆಫ್ ಜೂಲಿಯಸ್ ಸೀಸರ್. ಇಬ್ಬರು ಕ್ಯಾಶಿಯಸ್ ಮತ್ತು ಕ್ಯಾಸ್ಕಾ ಸಹ ಜೂಲಿಯಸ್ ಸೀಸರ್ನ ಅಪೋನೆಂಟ್ ಆಗಿರ್ತಾರೆ ಅಥವಾ ವಿರೋಧಿಗಳಾಗಿರ್ತಾರೆ. ದ ಅದರ್ ಕ್ಯಾರೆಕ್ಟರ್ಸ್ ಇನ್ ಜೂಲಿಯಸ್ ಸೀಸರ್, ಫೋರ್ಷಿಯಾ ವೈಫ್ ಆಫ್ ಬ್ರೂಟಸ್. ಮತ್ತು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಫೋರ್ಷಿಯಾ ಬರ್ತಾಳೆ, ಬ್ರೂಟಸನ ಹೆಂಡತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕ್ಯಾಲಿಫೋರ್ನಿಯಾ, ವೈಫ್ ಆಫ್ ಜೂಲಿಯಸ್ ಸೀಸರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಕ್ಯಾಲಿಫೋರ್ನಿಯಾ ಬರ್ತಾಳೆ, ಜೂಲಿಯಸ್ ಸೀಸರ್ನ ಹೆಂಡತಿ. ದ ಅದರ್ ಕ್ಯಾರೆಕ್ಟರ್ಸ್ ಸಿಸಿರೋ, Flavius and Morellus, Decius. These are the other characters in Julius Caesar. Keep in mind these characters. ಇವೆಲ್ಲ ಪ್ರಮುಖ ಪಾತ್ರಧಾರಿಗಳನ್ನು ನೆನಪಿಟ್ಕೊಳ್ಳೇಬೇಕು. ಅಂದಾಗ ಮಾತ್ರ ನಿಮಗೆ ನಾಟಕ ತಿಳಿಯುತ್ತೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ದ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಒನ್ ಮಾರ್ಕ್ ಕ್ವಶನ್, ಒನ್ ಮಾರ್ಕ್ ಕ್ವಶನ್ ಆನ್ ಜೂಲಿಯಸ್ ಸೀಸರ್. 1 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ಅದು ಕೇಳುವಾಗ ಕ್ಯಾರೆಕ್ಟರ್ಗಳನ್ನು ಕೇಳ್ತಾರೆ ಅನ್ನುವಂಥದ್ದು. ಕ್ಯಾರೆಕ್ಟರ್ಗಳ ಮೇಲೆ 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳನ್ನು ನೆನಪಿಟ್ಕೊಳ್ಳೇಬೇಕು. ಎಸ್, ಟುಡೇ ವಿ ಶಾಲ್ ಡಿಸ್ಕಸ್ ದ ಫ್ಲಾಟ್ ಸಮರಿ ಆಫ್ ದ ಪ್ಲೇ ಜೂಲಿಯಸ್ ಸೀಸರ್. ಇವತ್ತಿನ ದಿನ ನಾವು ಜೂಲಿಯಸ್ ಸೀಸರ್ನ ಫ್ಲಾಟ್ ಸಮರಿಯನ್ನು ನೋಡೋಣ. ದ ಪ್ಲೇ ಬಿಗಿನ್ಸ್ ಇನ್ ರೋಮನ್ ಸ್ಟ್ರೀಟ್. ನಾಟಕ ಹೇಗೆ ಆರಂಭ ಆಗ್ತದೆ ಅಂದರೆ ರೋಮನ್ ಸ್ಟ್ರೀಟಲ್ಲಿ, ರೋಮಿನ ಒಂದು ಬೀದಿಯಲ್ಲಿ ಅಥವಾ ಸ್ಟ್ರೀಟ್ ಒಳಗೆ ನಾಟಕ ಆರಂಭ ಆಗುತ್ತೆ. 2 tribunes of Rome such as Flavius and Morellus came to and wandering in the street and they blame the people of Rome. ನಾಟಕ ರೋಮಿನ ಬೀದಿಯಲ್ಲಿ ಆರಂಭ ಆಗುತ್ತೆ. ಹಾಗೆ ಇಬ್ಬರು ಟ್ರಿಬ್ಯೂನ್ಸ್ಗಳು ಬರ್ತಾರೆ ಅಲ್ಲಿಗೆ, ಫ್ಲೇವಿಯಸ್ ಮತ್ತು ಮೊರೆಲಸ್. ಅವರು ಬಂದು ಅಲ್ಲಿ ಅಡ್ಡಾಡ್ತಿರ್ತಾರೆ. ಆವಾಗ ಅವರು ಜನರನ್ನು ಬೈತಾರೆ. ಎಸ್, ಟ್ರಿಬ್ಯೂನ್ ಮೀನ್ಸ್ ದ ಅಫಿಷಿಯಲ್ ಮೆಂಬರ್ ಆಫ್ ರೋಮ್. ಟ್ರಿಬ್ಯೂನ್ಸ್ ಅಂತಂದರೆ ಅಫಿಷಿಯಲ್ ಮೆಂಬರ್, ರೋಮಿನ ಅಫಿಷಿಯಲ್ ಮೆಂಬರ್, ಅಧಿಕಾರಿ ವರ್ಗ ಅನ್ನುವಂಥದ್ದು. ಆ್ಯಂಡ್ ವೈ ದೇ ಬ್ಲೇಮ್ ಪೀಪಲ್? ಬಿಕಾಸ್ Flavius and Morellus blame the people because the people stopped their work and they watched or celebrated trumpet of Julius Caesar. ಯಾಕೆ ಮೊರೆಲಸ್ ಮತ್ತು ಫ್ಲೇವಿಯಸ್ ಜನರನ್ನು ಬೈತಿರ್ತಾರೆ ಅಂತಂದರೆ ಅವರೆಲ್ಲ ತಮ್ಮ ಕೆಲಸಗಳನ್ನು ಬಿಟ್ಟು ಜೂಲಿಯಸ್ ಸೀಸರ್ನ ವಿಜಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರ್ತಾರೆ, ಆಚರಿಸ್ತಿರ್ತಾರೆ. ಎಸ್, ಜೂಲಿಯಸ್ ಸೀಸರ್ ಡಿಪಿಟೆಡ್ ಪಾಂಪೇಸ್ ಸನ್ಸ್. ಅಲ್ಲಿ ಏನು ವಿಜಯೋತ್ಸವ ಇರುತ್ತೆ ಅಂದರೆ ಜೂಲಿಯಸ್ ಸೀಸರ್ ಪಾಂಪೇನ ಮಕ್ಕಳನ್ನು ಸೋಲಿಸಿ ಬಂದಿರ್ತಾನೆ. Julius Caesar defeated Pompey's son and returned to Rome with Brutus. Yes, Pompey is one of the tribunes of Rome with Julius Caesar and
ಅದರ್ ಎಸ್ ಪಾಂಪೆ ಸಹ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ, ಒಬ್ಬ ತ್ರಿಮೂರ್ತಿಗಳಲ್ಲಿ ಒಬ್ಬ ಆಗಿರ್ತಾನೆ. ಅವನ ಮಕ್ಕಳನ್ನು ಸೀಸರ್ ಸೋಲಿಸಿ ಹಿಂದೆ ರೋಮ್ಗೆ ಬಂದಿರ್ತಾನೆ. ಅದರ ವಿಜಯೋತ್ಸವ ಆಚರಿಸ್ತಿರ್ತಾರೆ. ಎಲ್ಲ ಜನ ವಿಜಯೋತ್ಸವವನ್ನು ಆಚರಿಸ್ತಿರ್ತಾರೆ. ಅದಕ್ಕೆ ದ್ಯಾಟ್ ರೀಸನ್ ಪ್ಲೇವಿಯಸ್ ಆ್ಯಂಡ್ ಮೊರೆಲಸ್ ಬ್ಲೇಮ್ ಪೀಪಲ್. ಎಸ್, everyone celebrated Julius Caesar's victory on Pompey's son. And ಪ್ರತಿಯೊಬ್ಬರೂ ಸಹ ಜೂಲಿಯಸ್ ಸೀಸರ್ನ ವಿಜಯೋತ್ಸವವನ್ನು ಆಚರಿಸ್ತಿರ್ತಾರೆ. And that time Cassius, Brutus and others did not tolerate the popularity of Julius Caesar. ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಜೂಲಿಯಸ್ ಸೀಸರ್ನ ಜನಪ್ರಿಯತೆಯನ್ನು ಬ್ರೂಟಸನಿಗೆ ಮತ್ತು ಕ್ಯಾಶಿಯಸನಿಗೆ ಮತ್ತು ಇನ್ನೂ ಉಳಿದಂತಹ ವಿರೋಧಿಗಳಿಗೆ ಸಹಿಸೋಕ್ಕಾಗೋದಿಲ್ಲ. ಬಿಕಾಸ್ ಪೀಪಲ್ ಗಿವ್ ರೆಸ್ಪೆಕ್ಟ್ ಟು ಜೂಲಿಯಸ್ ಸೀಸರ್. ಭಾಳಷ್ಟು ಗೌರವವನ್ನು ಜೂಲಿಯಸ್ ಸೀಸರ್ಗೆ ಏನು ಅಂತಂದರೆ ಯಾರು ರೋಮಿನ ಜನ ಕೊಡ್ತಿರ್ತಾರೆ ಅನ್ನುವಂಥ ಭಾಳಷ್ಟು ಗೌರವ ಸಿಗ್ತಿರ್ತೈತಿ. ಇದನ್ನು ನೋಡಿ ಕ್ಯಾಸಿಯಸ್ ಮತ್ತು ಬ್ರೂಟಸನಿಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಸ್, ಆ್ಯಂಡ್ ದ ಬ್ರೂಟಸ್, ಕ್ಯಾಸಿಯಸ್ ಆ್ಯಂಡ್ ಅದರ್ಸ್ assembled and they discussed the popularity of Julius Caesar. ಒಂದು ಕಡೆ ಸೇರ್ತಾರೆ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಮತ್ತು ಇತರ ವಿರೋಧಿಗಳು ಒಂದು ಕಡೆ ಸೇರಿ ಡಿಸ್ಕಷನ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಸೀಸರ್ನ ಜನಪ್ರಿಯತೆಯ ಕುರಿತು. ಕ್ಯಾಸಿಯಸ್ said, look at Brutus, how Julius Caesar become a central figure of or the central character of people. Look at everyone give respect to Julius Caesar. ಕ್ಯಾಸಿಯಸ್ ಹೇಳ್ತಾನೆ ಬ್ರೂಟಸನಿಗೆ, ನೋಡು ಬ್ರೂಟಸ್, ಜೂಲಿಯಸ್ ಸೀಸರ್ನ ಜನಪ್ರಿಯತೆ ಹೇಗಿದೆ, ಹೇಗೆ ಒಬ್ಬ ಪಬ್ಲಿಕ್ ಫಿಗರ್ ಆಗಿ, ಒಬ್ಬ ಪಬ್ಲಿಕ್ ಕ್ಯಾರೆಕ್ಟರ್ ಆಗಿ ಜೂಲಿಯಸ್ ಸೀಸರ್ ಹೊರಹೊಮ್ಮಿದ್ದಾನೆ ನೋಡು, ಎಷ್ಟೊಂದು ಜನಪ್ರಿಯತೆ ಅನ್ನುವಂಥದ್ದು ಕ್ಯಾಸಿಯಸ್ ಹೇಳ್ತಾನೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಕ್ಯಾಸಿಯಸ್ ಸಾನ್ ಅ ಪಾಯ್ಸನಸ್ ಸೀಡ್ ಇನ್ ಬ್ರೂಟಸ್ ಮೈಂಡ್. ಈ ಸಮಯದಲ್ಲಿ ಒಂದು ವಿಷ ಬೀಜವನ್ನು ಅವನ ಮನಸ್ಸಿನಲ್ಲಿ ಬಿತ್ತಾನೆ. ಕ್ಯಾಸಿಯಸ್ ಬ್ರೂಟಸ್ಸನ ಮನಸ್ಸಿನಲ್ಲಿ ಒಂದು ವಿಷಯವನ್ನು ಬಿತ್ತಾನೆ. ಇಫ್ ಜೂಲಿಯಸ್ ಸೀಸರ್ become a king of Rome, our play is finished. It means we are finished. ಒಂದು ವಿಷ ಬೀಜವನ್ನು ಬಿತ್ತಾನೆ. ಏನಂತ ಅಂದರೆ ಬ್ರೂಟಸ್ನ ಮನಸ್ಸಿನಲ್ಲಿ ಕ್ಯಾಸಿಯಸ್, ಸಪೋಸ್ ಜೂಲಿಯಸ್ ಸೀಸರ್ ಏನಾದರೂ ರೋಮಿನ ರಾಜನಾದರೆ ನಮ್ಮೆಲ್ಲ ಆಟ ಮುಗಿದೈತಿ, ನಮ್ಮ ಆಟ ಅಷ್ಟೇ ಅಲ್ಲ, ನಾವು ಮುಗಿದು ಹೋಗ್ತೀವಿ, ನಾವು ಏನು ಅಂತಂದರೆ ನಮ್ಮ ಆಟ ಏನು ನಡೆಯೋದಿಲ್ಲ, ನಾವು ಸಹ ಮುಳುಗಿ ಹೋಗ್ತೀವಿ ಅನ್ನುವಂತಹ ವಿಷ ಬೀಜವನ್ನು ಬಿತ್ತಾನೆ ಅನ್ನುವಂಥದ್ದು. ದಿಸ್ ಈಸ್ ದ ಫಸ್ಟ್ ಪಾಯ್ಸನಸ್ ಸೀಡ್ ಇನ್ ದ ಮೈಂಡ್ಸ್ ಆಫ್ ಬ್ರೂಟಸ್. ಬಿಕಾಸ್ ಅಟ್ ದ ಬಿಗಿನಿಂಗ್ ಬ್ರೂಟಸ್ ಈಸ್ ಗುಡ್ ಮ್ಯಾನ್. ಹಿ ಹ್ಯಾಡ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಜೂಲಿಯಸ್ ಸೀಸರ್. ಆರಂಭದಲ್ಲಿ ಸೀಸರ್ನ ಜೊತೆ ಒಳ್ಳೆಯ ಸಂಬಂಧನ ಇಟ್ಕೊಂಡಿರ್ತಾನೆ, ಒಳ್ಳೆಯ ಫ್ರೆಂಡ್ ಆಗಿರ್ತಾನೆ ಅನ್ನುವಂಥದ್ದು ಅಂತ ಪ್ರಥಮವಾಗಿ ಈ ವಿಷ ಬೀಜ ಕ್ಯಾಸಿಯಸ್ ಅವನ ಮನಸ್ಸಿನಲ್ಲಿ ಬಿತ್ತಾನೆ ಅನ್ನುವಂಥದ್ದು. ಜೂಲಿಯಸ್ ಸೀಸರ್ನ ಜನಪ್ರೀತಿಯನ್ನು ನೋಡಿ ಕ್ಯಾಸಿಯಸ್ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ವಿಷ ಬೀಜವನ್ನು ಬ್ರೂಟಸ್ನ ಮೈಂಡಲ್ಲಿ ಬಿತ್ತಾನೆ. ನಾವು ಬ್ರೂಟಸ್ ಈಸ್ ಅಪೋನೆಂಟ್ ಆಫ್ ಜೂಲಿಯಸ್ ಸೀಸರ್. ಅವನಿಗೀಗ ಅವನ ವಿರೋಧಿ ಆಗ್ತಾನೆ. ಅವನಿಗೂ ಸಹ ಅವನ ಮನಸ್ಸಿನಲ್ಲಿ ಏನು ಅಂತಂದರೆ ದ್ವೇಷ ಆರಂಭ ಆಗ್ತೈತಿ ಬ್ರೂಟಸ್ನ ಮೈಂಡ್ನಲ್ಲಿ ಸೀಸರ್ನ ಬಗ್ಗೆ ಅಂತ. And also Cassius said to Brutus, he said about the weakness of Julius Caesar, and he said, you are as strong as Caesar. ಮತ್ತು ಅಷ್ಟಕ್ಕೆ ಬಿಡೋದಿಲ್ಲ ಅವನು ಕ್ಯಾಶಿಯಸ್ಸು. ಮತ್ತೆ ಹೇಳ್ತಾನೆ, ಅವನ ವೀಕ್ನೆಸ್ಗಳನ್ನು ಹೇಳ್ತಾನೆ, ಅವನ ದೌರ್ಬಲ್ಯಗಳನ್ನು ಕ್ಯಾಶಿಯಸ್, ಸೀಸರ್ನ ದೌರ್ಬಲ್ಯಗಳನ್ನು ಕ್ಯಾಸಿಯಸ್ ಬ್ರೂಟಸನಿಗೆ ಹೇಳ್ತಾನೆ ಅನ್ನುವಂಥದ್ದು.
ಯು ಆರ್ ಸ್ಟ್ರಾಂಗ್ ಆ್ಯಸ್ ಸೀಸರ್, ನೀನು ಸೀಸರ್ಗಿಂತ ಸ್ಟ್ರಾಂಗ್ ಇದ್ದಿ, ಭಾಳಷ್ಟು ಯುದ್ಧಗಳಲ್ಲಿ ಹೋರಾಡಿದಿ, ನೀ ಅವನಿಗೆ ಸಹಾಯ ಮಾಡಿದ್ದಿ. ಹಿಂದಿನ ಯುದ್ಧಗಳ ಆಲ್ಮೋಸ್ಟ್ ಸೀಸರ್ನ ಮೋಸ್ಟ್ ಯುದ್ಧಗಳಲ್ಲಿ ಇಬ್ಬರು ಕೂಡ ಹೋಗಿ ಯುದ್ಧಗಳನ್ನು ಜಯಿಸಿರ್ತಾರೆ, ಸೀಸರ್ ಮತ್ತು ಬ್ರೂಟಸ್. ಅದನ್ನು ಹೇಳ್ತಾನೆ, ನೀ ಅವನಕ್ಕಿಂತ ಸ್ಟ್ರಾಂಗ್ ಅದಿ, ಸೀಸರ್ಗಿಂತ ಭಾಳಷ್ಟು ಶಕ್ತಿಶಾಲಿಯಾದಂತಹ ವ್ಯಕ್ತಿ ಇದಿ. ಯು ಮಸ್ಟ್ ಬಿಕಮ್ ಎ ಕಿಂಗ್ ಆಫ್ ರೋಮ್ ಆ್ಯಂಡ್ ಸೀಸರ್ ಮಸ್ಟ್ ಬಿ ಡೈ. ಹೇಳ್ತಾನೆ, ಇಷ್ಟೆಲ್ಲ ಶಕ್ತಿ ಸಾಮರ್ಥ್ಯ ಇದೆ, ಯು ಹ್ಯಾವ್ ಲಾಟ್ ಆಫ್ ಸ್ಟ್ರೆಂತ್ ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಕ್ವಾಲಿಟೀಸ್ ರದರ್ ದ್ಯಾನ್ ಸೀಸರ್. ಸೀಸರ್ಗಿಂತನೂ ಸಾಕಷ್ಟು ಕ್ವಾಲಿಟಿಗಳು, ಶಕ್ತಿ ನಿನ್ನ ಇದೆ. ನೀನೇ ರೋಮಿನ ರಾಜ ಆಗಬೇಕು. ನೀನು ರೋಮಿನ ರಾಜ ಆಗಬೇಕು ಅಂತಂದರೆ ಸೀಸರ್ ಸಾಯಲೇಬೇಕು ಅನ್ನುವಂಥದ್ದು ಅಂತ. ಇಷ್ಟು ಬ್ರೂಟಸ್ನ ಮನಸ್ಸಿನಲ್ಲಿ ಕ್ಯಾಸಿಯಸ್ ಬಿತ್ತಾನೆ. ಬ್ರೂಟಸ್ ಅಗ್ರೀಡ್ ಟು ಕಿಲ್ ಸೀಸರ್. ಸೀಸರ್ನ ಕೊಲ್ಲಿಕ್ಕೆ ಬ್ರೂಟಸ್ ಏನು ಅಂತಂದರೆ ಒಪ್ಕೋತಾನೆ, ಪ್ಲ್ಯಾನ್ ಮಾಡ್ತಾರೆ. ದೇ ಮೇಡ್ ಎ ಪ್ಲ್ಯಾನ್. ಬ್ರೂಟಸ್, ಕ್ಯಾಸಿಯಸ್ ಆ್ಯಂಡ್ ಅದರ್ ಕಾನ್ಸ್ಪಿರೇಟರ್ಸ್ ಮೀನ್ಸ್ ವಿರೋಧಿಗಳು ಅನ್ನುವಂಥದ್ದು. ಅಂದರೆ ಸೀಸರ್ನಿಗೆ ಬರೀ ಕ್ಯಾಸಿಯಸ್ ಮತ್ತು ಬ್ರೂಟಸ್ ಅಷ್ಟೇ ಇರೋದಿಲ್ಲ, ಇನ್ನೂ ಸಾಕಷ್ಟು ವಿರೋಧಿಗಳಿರ್ತಾರೆ. ಅದರಲ್ಲಿ ಕ್ಯಾಸ್ಕ್ ಆಗಿರ್ಬೋದು, ಡೇಸಿಯಸ್ ಆಗಿರ್ಬೋದು, ಎಲ್ಲರೂ ಸೇರಿ ಜೂಲಿಯಸ್ ಸೀಸರ್ನನ್ನು ಕೊಲ್ಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ ಅನ್ನುವಂಥದ್ದು. ಎಸ್, ದೇ ಮೇಡ್ ಎ ಪ್ಲ್ಯಾನ್ ಟು ಕಿಲ್ ಜೂಲಿಯಸ್ ಸೀಸರ್. ನೌ Julius Caesar ready to go Senate because the Senate of Rome declared that Caesar become a next king of the Rome. ಜೂಲಿಯಸ್ ಸೀಸರ್ ಈ ಕಡೆ ಸೆನೆಟ್ಗೆ ಹೋಗಬೇಕು, ರೋಮಿನ ಸೆನೆಟ್ಗೆ ಹೋಗಬೇಕು. ಯಾಕಂದರೆ ಜೂಲಿಯಸ್ ಸೀಸರ್ನನ್ನು ರೋಮಿನ ಮುಂದಿನ ರಾಜನನ್ನಾಗಿ ಆಯ್ಕೆ ಮಾಡಬೇಕು ಅಂತ ಅಲ್ಲಿಯ ಜನ ಮತ್ತು ಅಲ್ಲಿ ಸೆನೆಟ್ ಆಯ್ಕೆ ಮಾಡಿರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗಬೇಕು, ಸೆನೆಟ್ಗೆ ಹೋಗಬೇಕು ಅಂತ ಜೂಲಿಯಸ್ ಸೀಸರ್ ರೆಡಿ ಆಗ್ತಿರ್ತಾನೆ. ಎಸ್, ಕ್ಯಾಲಿಫೋರ್ನಿಯಾ, ದ ವೈಫ್ ಆಫ್ ಜೂಲಿಯಸ್ ಸೀಸರ್, ಡಿಡೆಂಟ್ ಅಲೋ go out Caesar because she had a horrible dream, last nightmare. ಜೂಲಿಯಸ್ ಸೀಸರ್ ಹೊರಗಡೆ ಹೋಗಬೇಕು ಅಂತ ಸೆನೆಟ್ಗೆ ಹೋಗಬೇಕು ಅಂತ ರೆಡಿ ಆಗ್ತಿರ್ತಾನೆ. ಆದರೆ ಅವನ ಹೆಂಡತಿ ಕ್ಯಾಲಿಫೋರ್ನಿಯಾ ತಡಿತಾಳೆ. ಯಾಕೆ ಅವನನ್ನು ತಡಿತಾಳೆ ಅಂತಂದರೆ, ಲಾಸ್ಟ್ ನೈಟ್, ಹಿಂದಿನ ರಾತ್ರಿ ಒಂದು ಕನಸನ್ನು ಕಂಡಿರ್ತಾಳೆ, ಭಯಾನಕವಾದಂಥ ಕನಸನ್ನು ಕಂಡಿರ್ತಾಳೆ. ಶಿ ಸಾ ಅ ಹಾರಿಬಲ್ ಡ್ರೀಮ್ ಇನ್ ದ ಲಾಸ್ಟ್ ನೈಟ್. ಹಿಂದಿನ ರಾತ್ರಿ ಭಾಳ ಭಯಾನಕವಾದಂಥ ಕನಸನ್ನು ಕಂಡಿರ್ತಾಳೆ. ಇನ್ ದ್ಯಾಟ್ ಡ್ರೀಮ್ someone's showed blooded with Caesar's body. ಅವಳ ಕನಸಲ್ಲಿ ಏನಾಗಿರ್ತೈತಿ ಅಂತಂದರೆ, ಅವಳು ಏನು ಕನಸು ಕಂಡಿರ್ತಾಳೆ, ಭಯಾನಕವಾದಂಥ ಕನಸು ಅಂತಂದರೆ, ಅವಳ ಕನಸಿನಲ್ಲಿ ಒಬ್ಬ ಸೀಸರ್ನನ್ನು ಕೊಂದಿರ್ತಾನೆ. ಅವನ ಕತ್ತಿ ಪೂರ್ತಿ ಸೀಸರ್ನ ರಕ್ತದಿಂದ ಮುನಿಗೆ ಹೋಗಿರ್ತೈತಿ. ಸೀಸರ್ ಸತ್ತು ಬಿದ್ದಿರ್ತಾನೆ. ಅಂದರೆ ಸೀಸರ್ ಸಾಯುವಂಥದ್ದು ಕನಸು ಅವಳಿಗೆ ಬಿದ್ದಿರ್ತೈತಿ ಅನ್ನುವಂಥದ್ದು ಅಂತ. ಎಸ್, ಇಟ್ ಮೀನ್ಸ್ ಇಟ್ ಶೋಸ್ ದ ಕ್ಯಾಲಿಫೋರ್ನಿಯಾ unknowingly know of Caesar's murder. ಕ್ಯಾಲಿಫೋರ್ನಿಯಾ ಜೂಲಿಯಸ್ ಸೀಸರ್ನ ಹೆಂಡತಿಗೆ ಆ ಕನಸು ಬಿದ್ದಿರುತ್ತೆ, ಸೀಸರ್ನನ್ನು ಕೊಲ್ಲುವಂಥದ್ದು. ಅದು ಗೊತ್ತಿರೋದಿಲ್ಲ ಅವನನ್ನು ಕೊಲ್ತಾರೆ ಅನ್ನುವಂಥದ್ದು. ಅನ್ನೋಯಿಂಗ್ಲಿ ಆಕೆ ಅವಳಿಗೆ ಗೊತ್ತಿಲ್ಲಾರ್ದಾಗೇ ಏನು ಅಂತಂದರೆ ಸೀಸರ್ನ ಕೊಲೆ ಆಗ್ತೈತಿ ಅನ್ನುವಂಥದ್ದು. ಅದಕ್ಕೆ ದ್ಯಾಟ್ ರೀಸನ್ ಶಿ ಡಿಡೆಂಟ್ ಅಲೋ ಸೀಸರ್ go out to Senate. ಅದಕ್ಕೆ ಅವಳು ತನ್ನ ಗಂಡನಿಗೆ ಜೂಲಿಯಸ್ ಸೀಸರ್ನಿಗೆ ಹೇಳ್ತಾಳೆ, ಇಲ್ಲ ಹೋಗಬೇಡ್ರಿ ನೀವು, ಇವತ್ತು ನನಗಿಂಥ ಕನಸು ಬಿದ್ದಿದೆ, ಯಾರೋ ನಿಮ್ಮನ್ನು ಕೊಲ್ತಾರೆ ಅನ್ನುವಂಥದ್ದು, ಅದಕ್ಕೆ ನೀವು ಹೋಗಬೇಡ್ರಿ ಅಂತ ಜೂಲಿಯಸ್ ಸೀಸರ್ನಿಗೆ ಅವನ ಹೆಂಡತಿ ಹೇಳ್ತಾಳೆ. ಬಟ್ ಜೂಲಿಯಸ್ ಸೀಸರ್ ignored it and she laughed it. Don't fear, your husband is a great warrior. ಹೇಳ್ತಾನೆ. ಆದರೆ ಅದನ್ನು ನಿರಾಕರಿಸ್ತಾನೆ. ಅವಳಿಗೆ ಹೇಳ್ತಾನೆ, ಇಲ್ಲ, ನಿನ್ನ ಗಂಡ ಒಬ್ಬ ಶ್ರೇಷ್ಠ ರೋಮನ್ ಜನರಲ್, ಎಂಥ ಕನಸುಗಳಿಗೆ ತಲೆ ಕೆಡಿಸ್ಕೋಬೇಡ, ಭಯ ಪಡಬೇಡ ಅಂತ ಹೇಳ್ತಾನೆ. ಆ್ಯಂಡ್ he refused her.
ಅವಳನ್ನು ತಿರಸ್ಕರಿಸಿ ಅವಳ ಮಾತು ಕೇಳಾರ್ದಾನೆ ಈಗ ಹೋಗ್ತಾನೆ. ಎಸ್, ನಾವು ಜೂಲಿಯಸ್ ಸೀಸರ್ ರೆಡಿ ಟು go to Senate with other conspirators. ಸೀಸರ್ನ ಜೊತೆಗೆ ಸೀಸರ್ ರೆಡಿ ಆಗ್ತಾನೆ ಸೆನೆಟ್ಗೆ ಹೋಗಲಿಕ್ಕೆ. ಅವನ ಜೊತೆಗೆ ಅಲ್ಲಿ ಕಾನ್ಸ್ಪಿರೇಟರ್ಸ್ ಬಂದಿರ್ತಾರೆ, ಅಂದರೆ ವಿರೋಧಿಗಳು ಸಹ ಇರ್ತಾರೆ ಅನ್ನುವಂಥದ್ದು. ಕ್ಯಾಸ್ಕಾ ಇಸ್ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್ ಇನ್ ಹಿಯರ್. ಹಿ ಕನ್ವಿನ್ಸಸ್ ಸೀಸರ್. ಅಲ್ಲಿರ್ತಾನೆ, ಜೂಲಿಯಸ್ ಸೀಸರ್ನ ಜೊತೆನೇ ಇರ್ತಾನೆ ಅವನು. ಯಾಕಂದರೆ ಕ್ಯಾಸ್ಕಾ ಜೂಲಿಯಸ್ ಸೀಸರ್ನನ್ನು ಕರೆದುಕೊಂಡು ಹೋಗಲು ಬಂದಿರ್ತಾನೆ ಅನ್ನುವಂಥದ್ದು. ಅವನ ಹೆಂಡತಿ ಹೇಳಿದಾಗ ಕನ್ವಿನ್ಸ್ ಮಾಡ್ತಾನೆ, ಇಲ್ಲ ಹಾಗೇನಾಗೋದಿಲ್ಲ, ಹೆದರಬೇಡ್ರಿ ಅಂತ ಕನ್ವಿನ್ಸ್ ಮಾಡಿ ಅವನನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಸೀಸರ್ ಗೋ ವಿತ್ ಕಾನ್ಸ್ಪಿರೇಟರ್ಸ್. ಎಸ್, ಜೂಲಿಯಸ್ ಸೀಸರ್ ಕಿಲ್ಡ್ ಬೈ Brutus and Cassius and other conspirators. ಏನು ಪ್ಲ್ಯಾನ್ ಮಾಡಿರ್ತಾರೆ, ಆ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಸೀಸರ್ನನ್ನು ಕೊಲ್ತಾರೆ. ಜೂಲಿಯಸ್ ಸೀಸರ್ ಕಿಲ್ಡ್ ಬೈ ಕಾನ್ಸ್ಪಿರೇಟರ್ಸ್ ಬಿಫೋರ್ ಗೋಯಿಂಗ್ ಟು ರೀಚ್ ಸೆನೆಟ್ ಹಾಲ್. ಸೆನೆಟ್ ಹಾಲ್ ಹೋಗೋಕ್ಕಿಂತ ಮುಂಚೆನೇ ಜೂಲಿಯಸ್ ಸೀಸರ್ನನ್ನು ಬ್ರೂಟಸ್, ಕ್ಯಾಸಿಯಸ್ ಮತ್ತು ಅದರ್ ಕಾನ್ಸ್ಪಿರೇಟರ್ಸ್ ಅಂದರೆ ವಿರೋಧಿಗಳು, ಇನ್ನುಳಿದಂತಹ ವಿರೋಧಿಗಳು ಕ್ಯಾಸ್ಕಾ ಆಗಿರ್ಬೋದು, ಡಿಸಿಯಸ್ ಆಗಿರ್ಬೋದು, ಇನ್ನುಳಿದಂತಹ ಏನು ಅಂತಂದರೆ ಕಾನ್ಸ್ಪಿರೇಟರ್ಸು, ವಿರೋಧಿಗಳು ಜೂಲಿಯಸ್ ಸೀಸರ್ನನ್ನು ಕೊಲ್ತಾರೆ ಅನ್ನುವಂಥದ್ದು ಅಂತ. ನಾವು ಕ್ಯಾಲಿಫೋರ್ನಿಯಾಸ್ ಡ್ರೀಮ್ ಕಮ್ ಟ್ರೂ. ಈಗ ಏನಾಯಿತು ಅಂದರೆ ಕ್ಯಾಲಿಫೋರ್ನಿಯಾದ ಕನಸು ನನಸಾಯಿತು ಅನ್ನುವಂಥದ್ದು. ಕನಸು ಏನಾಗಿತ್ತು ಅಂದರೆ ಅವಳ ಗಂಡನನ್ನು ಕೊಲ್ತಾರೆ ಅನ್ನುವಂಥದ್ದು, ಅದೀಗ ಕರೆ ಆಯಿತು, ಸತ್ಯವಾಯಿತು, ನನಸಾಯಿತು ಅನ್ನುವಂಥದ್ದು. ಆದರೆ ಅವಳ ಮಾತನ್ನು ಜೂಲಿಯಸ್ ಸೀಸರ್ ಡಿಡ್ ನಾಟ್ ಅಕ್ಸೆಪ್ಟ್ ಹಿಸ್ ವೈಫ್ಸ್ ಸಜೆಷನ್. ಅವಳ ಸಜೆಷನನ್ನು ಅವನೆಂದು ತಗೋಲಿಲ್ಲ ಅನ್ನುವಂಥದ್ದು, ಅದಕ್ಕೆ ಬೆಲೆ ತೆರಬೇಕಾಯಿತು ಅನ್ನುವಂಥದ್ದು. ನಾವು ಜೂಲಿಯಸ್ ಸೀಸರ್ ಇಸ್ ಎ ಡೆಡ್. Dead means he is killed by Brutus and Cassius and other conspirators. Yes, all people of the Rome condolenced Caesar's death or Caesar's demise. ಎಲ್ಲ ರೋಮಿನ ಜನರು ಈಗ ಸೀಸರ್ನ ಸಾವಿನ ಶೋಕಾಚರಣೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು. ನಾವು ಬ್ರೂಟಸ್ ಮೇಡ್ ಎ ಸ್ಪೀಚ್ ಆನ್ ಸೀಸರ್ಸ್ ಡೆತ್. ಈಗ ಎಲ್ಲ ಜನರು ಸೇರಿದ್ದಾರೆ, ಸೀಸರ್ನ ಬಾಡಿ ಇದೆ. ಬ್ರೂಟಸ್ ಒಂದು ಭಾಷಣವನ್ನು ಮಾಡ್ತಾನೆ ಸೀಸರ್ನ ಡೆತ್ ಮೇಲೆ ಅಥವಾ ಸಾವಿನ ಕುರಿತು ಅನ್ನುವಂಥದ್ದು. ಇನ್ ದ್ಯಾಟ್ ಸ್ಪೀಚ್ ಈ ಸೆಡ್, ಜೂಲಿಯಸ್ ಸೀಸರ್ ಇಸ್ ಅ ನೋಬಲ್ ಮ್ಯಾನ್, ಇಸ್ ಅ ಗ್ರೇಟ್ ಮ್ಯಾನ್. ಹೇಳ್ತಾನೆ ಬ್ರೂಟಸ್ ತನ್ನ ಭಾಷಣದೊಳಗೆ, ಸೀಸರ್ ಒಬ್ಬ ಶ್ರೇಷ್ಠ ಜನರಲ್ ಆಗಿದ್ದ, ಶ್ರೇಷ್ಠ ವ್ಯಕ್ತಿಯಾಗಿದ್ದ, ಅವನಷ್ಟು ಶಕ್ತಿ ಸಾಮರ್ಥ್ಯ ಯಾರಲ್ಲಿ ಇರಲಿಲ್ಲ ಅನ್ನುವಂಥದ್ದು ತನ್ನ ಭಾಷಣದಕ್ಕೂ ಹೇಳ್ಕೊತಾ ಹೋಗ್ತಾನೆ ಅನ್ನುವಂಥದ್ದು. ಆಫ್ಟರ್ ಬ್ರೂಟಸ್ ಸ್ಪೀಚ್, ನಾವು ಮಾರ್ಕ್ ಆ್ಯಂಟನಿ ರೆಡಿ ಟು ಸ್ಪೀಚ್ ಆನ್ ಸೀಸರ್ ಡೆತ್. ಮಾರ್ಕ್ ಆ್ಯಂಟನಿ is a friend of and well-wisher of Julius Caesar. Now he ready to speech on Caesar death. He started his speech with a slogan, or started his speech, Brutus is an honorable man. In that speech he repeatedly this dialogue, Brutus is honorable man. Repeatedly, Brutus is honorable man. It indicates that the slogan or the sentence Brutus is honorable man indicates Brutus is a murderer of Julius Caesar. Yes, and his speech, the end of the speech of Antony, the truth is revealed. It means Julius Caesar killed by Brutus and others. Yes, the truth is revealed. ಆ್ಯಂಟನಿ ಭಾಷಣವನ್ನು ಸ್ಟಾರ್ಟ್ ಮಾಡ್ತಾನೆ ಬ್ರೂಟಸ್ನ ಆದ ನಂತರ. ತನ್ನ ಭಾಷಣದ ಆರಂಭದಲ್ಲಿ ಅವನ ಭಾಷಣ ಆರಂಭ ಹೇಗಾಗುತ್ತೆ ಅಂದರೆ, ಬ್ರೂಟಸ್ ಈಸ್ ಆನರಬಲ್ ಮ್ಯಾನ್. ಬ್ರೂಟಸ್ ಒಬ್ಬ ಆನರಬಲ್ ಮ್ಯಾನ್, ಗೌರವಿತವಾದಂಥ ವ್ಯಕ್ತಿ ಅಂತ ಹೇಳ್ಕೋತಾ ಹೋಗ್ತಾನೆ. ಅವನ ಭಾಷಣದುದ್ದಕ್ಕೂ ಆ ಡೈಲಾಗ್ ರಿಪೀಟ್ ಆಗ್ತಾನೆ ಹೋಗುತ್ತೆ. ಅದೇನೇನ ಸೂಚಿಸ್ತೈತಿ ಅಂತಂದರೆ, ಬ್ರೂಟಸ್ನೇ ಜೂಲಿಯಸ್ ಸೀಸರ್ನನ್ನು ಕೊಂದಿದ್ದಾನೆ ಅನ್ನುವಂಥದ್ದು. ಕೊನೆಯಲ್ಲಿ ಆ್ಯಂಟನಿಯ ಭಾಷಣದ ಕೊನೆಯಲ್ಲಿ
ಸತ್ಯ ಎಲ್ಲರಿಗೂ ಬಯಲಾಗುತ್ತೆ. ಬ್ರೂಟಸ್ ಮತ್ತು ಅವನ ವಿರೋಧಿಗಳೇ ಜೂಲಿಯಸ್ ಸೀಸರ್ನನ್ನು ಕೊಂದಿದ್ದಾರೆ ಅನ್ನುವಂಥದ್ದು. ದ ಪೀಪಲ್ ಆಫ್ ರೋಮ್ ಬೈಕಾಟೆಡ್ ಬ್ರೂಟಸ್ ಆ್ಯಂಡ್ ಹೀಸ್ ಕಂಪ್ಯಾನಿಯನ್ಸ್. ಇಟ್ ಮೀನ್ಸ್ ಕಾನ್ಸ್ಪಿರೇಟರ್ಸ್. ಎಲ್ಲರಿಗೂ ಗೊತ್ತಾಗುತ್ತೆ ಜೂಲಿಯಸ್ ಸೀಸರ್ನನ್ನು ಕೊಂದವನು ಬ್ರೂಟಸ್ ಮತ್ತು ಅವನ ಸಹಚರರು ಅಥವಾ ವಿರೋಧಿಗಳು, ಸೀಸರ್ನ ವಿರೋಧಿಗಳು ಆಗಿರ್ತಕ್ಕಂಥವರೇ ಜೂಲಿಯಸ್ ಸೀಸರ್ನ ಕೊಂದಿದ್ದಾರೆ ಅನ್ನುವಂಥದ್ದು. ಮತ್ತೆಲ್ಲರೂ ಸೇರಿ ಅವರನ್ನು ಬ್ರೂಟಸ್ ಕ್ಯಾಸಿಯಸ್ ಮತ್ತು ಇತರ ವಿರೋಧಿಗಳನ್ನು ರೋಮ್ ಬಿಟ್ಟು ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಅಂತ. Now, Antony declared that Julius Caesar's adopted son Octavius is the king of Rome. Now, the next king of the Rome is Julius Caesar adopted son Octavius. ಅನಂತರದಲ್ಲಿ ಏನಾಗುತ್ತೆ ಅಂತಂದರೆ ಮಾರ್ಕ್ ಆ್ಯಂಟನಿ ಡಿಕ್ಲೇರ್ ಮಾಡ್ತಾನೆ, ಅನೌನ್ಸ್ ಮಾಡ್ತಾನೆ, ಘೋಷಣೆ ಮಾಡ್ತಾನೆ. ಏನಂತ ಅಂದರೆ ಜೂಲಿಯಸ್ ಸೀಸರ್ನ ಅಡಾಪ್ಟೆಡ್ ಸನ್ ಇರ್ತಾನೆ. ಅಡಾಪ್ಟೆಡ್ ಸನ್ ಆಕ್ಟಿವಿಯಸ್ನೇ ಜೂಲಿಯಸ್ ಸೀಸರ್ನ ಅಡಾಪ್ಟೆಡ್ ಸನ್ ಇರ್ತಾನೆ. ಆಕ್ಟಿವಿಯಸ್ ಏನಾಗಬೇಕು ಅಂದರೆ ರೋಮಿನ ನೆಕ್ಸ್ಟ್ ರಾಜ ಆಗಬೇಕು ಅಂತ ಡಿಕ್ಲೇರ್ ಮಾಡಿಬಿಡ್ತಾನೆ ಅನ್ನುವಂಥದ್ದು ಅಂತ. ಆ್ಯಂಡ್ ಆಲ್ಸೋ ಪೀಪಲ್ ಅಕ್ಸೆಪ್ಟೆಡ್ ದ್ಯಾಟ್ ಪ್ರಪೋಸಲ್. ಎಲ್ಲರೂ ಜನರು ಒಪ್ಕೊಳ್ತಾರೆ ಅನ್ನುವಂಥದ್ದು. ಎಸ್ and made a coalition. Antony, Octavius and Lepidus made a coalition called Triumvirs, the second Triumvirs of the Rome. Antony, Octavius and Lepidus. And Antony ಆಕ್ಟಿವಿಯಸ್ ತನ್ನ ರೋಮಿನ ಮುಂದಿನ ರಾಜ ಮತ್ತು ಜೂಲಿಯಸ್ನ ಅಡಾಪ್ಟೆಡ್ ಸನ್ ಅವನೇ ರಾಜ ಅಂತ ಹೇಳ್ತಾನೆ. ಎಲ್ಲರೂ ಒಪ್ಕೋತಾರೆ. ಆದರೆ ಆ್ಯಂಟನಿ, ಆಕ್ಟಿವಿಯಸ್ ಮತ್ತು ಲೆಪಿಡಸ್ ಒಂದು ಸಂಘವನ್ನು ಮಾಡ್ಕೋತಾರೆ. ತ್ರಿಮೂರ್ತಿಗಳು, ರೋಮಿನ ಎರಡನೇ ತ್ರಿಮೂರ್ತಿಗಳಂತ ಕರೆಸ್ಕೋತಾರೆ ಅನ್ನುವಂಥದ್ದು. ನಾನು ನಿಮಗೆ ಬಿಗಿನಿಂಗಲ್ಲಿ ಹೇಳಿದ್ದೇನೆ, ಫಸ್ಟ್ ಟ್ರಿಮ್ಯೂರ್ಸ್ ಯಾರು, ಸೆಕೆಂಡ್ ಟ್ರಿಮ್ಯೂರ್ಸ್ ಯಾರು. ಈಗ ಸೆಕೆಂಡ್ ಟ್ರಿಮ್ಯೂರ್ಸ್ ಆಗ್ತೈತಿ ಜೂಲಿಯಸ್ ಸೀಸರ್ನ ಮರಣದ ನಂತರ ಅನ್ನುವಂಥದ್ದು. ಅದರಲ್ಲಿ ಆ್ಯಂಟನಿ ಬರ್ತಾನೆ, ಆಕ್ಟಿವಿಯಸ್ ಮತ್ತು ಲೆಫಿಡಸ್ 3 ಜನ ಸೇರಿಕೊಂಡು ಒಂದು ಟ್ರಿಮ್ಯೂರ್ ಮಾಡ್ಕೋತಾರೆ, ತ್ರಿಮೂರ್ತಿಗಳಾಗ್ತಾರೆ ಅನ್ನುವಂಥದ್ದು. ಎಸ್, ಆನ್ ಅದರ್ ಸೈಡ್ ಬ್ರೂಟಸ್, ಕ್ಯಾಸಿಯಸ್ ಆ್ಯಂಡ್ ಟಿಟಿನಸ್. ಟಿಟಿನಸ್ ಈಸ್ ಅ ಫ್ರೆಂಡ್ ಆಫ್ ಕ್ಯಾಸಿಯಸ್, ಕ್ಲೋಸ್ ಫ್ರೆಂಡ್ ಆಫ್ ಆ್ಯಂಡ್ ಇಂಟಿಮೇಟ್ ಫ್ರೆಂಡ್ ಆಫ್ ಕ್ಯಾಸಿಯಸ್. ಆ್ಯಂಡ್ ಅದರ್ ಕಾನ್ಸ್ಪಿರೇಟರ್ಸ್ ಡಿಕ್ಲೇರ್ಡ್ ವಾರ್ ಆನ್ ರೋಮ್. ಇನ್ನೊಂದು ಸೈಡ್ ಏನಾಗ್ತದೆ, ಈ ಕಡೆ ಒಂದು ಕಡೆ ರೋಮ್ನಲ್ಲಿ ತ್ರಿಮೂರ್ತಿಗಳ ಸಂಘ ಆಗ್ತದೆ, ಆ್ಯಂಟನಿ, ಆಕ್ಟಿವಿಯಸ್ ಮತ್ತು ಲೆಫ್ಟಸ್ನ ಮಧ್ಯೆ, ಮತ್ತು ಅವರು ರೋಮಿನ ರಾಜನಾಗಿ ಆಯ್ಕೆ ಆಗಿರ್ತಾನೆ ಆಕ್ಟಿವಿಯಸ್ಸು. ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ ಬ್ರೂಟಸ್ ಮತ್ತು ಕ್ಯಾಸಿಯಸ್ ಮತ್ತು ಅವನ ಸ್ನೇಹಿತ ಟಿಟಿನಸ್ ಏನು ಅಂತಂದರೆ ರೋಮ್ ಮೇಲೆ ಯುದ್ಧವನ್ನು ಸಾರ್ತಾರೆ ಅನ್ನುವಂಥದ್ದು. ಯಾಕಂದರೆ ಜೂಲಿಯಸ್ ಸೀಸರ್ನ ಕೊಂದಿದ್ದೇ ರೋಮ್ನ ರಾಜ ಆಗಬೇಕು ಅಂತ ಬ್ರೂಟಸ್. ಅದಕ್ಕೆ ಈಗ ಅವರನ್ನು ಹೊರಗೆ ಹಾಕಿದರೆ ಏನಾಯಿತು, ಈಗ ರೋಮ್ ಮೇಲೆ ಯುದ್ಧವನ್ನು ಸಾರ್ತಾರೆ ಅನ್ನುವಂಥದ್ದು. ದ ವಾರ್ ಸ್ಟಾರ್ಟೆಡ್ ಬಿಟ್ವೀನ್ ಸೆಕೆಂಡ್ ಟ್ರಿಮಿಯೋಸ್ ಆ್ಯಂಡ್ ಬ್ರೂಟಸ್. ಮೀನ್ಸ್ ಆ್ಯಂಟನಿ, ಆಕ್ಟಿವಿಯಸ್ ಆ್ಯಂಡ್ ಲೆಪಿಡಸ್ ಆ್ಯಂಡ್ ಬ್ರೂಟಸ್ ಆ್ಯಂಡ್ ಅದರ್ ಕಾನ್ಸ್ಪಿರೇಟರ್ಸ್ ಇಬ್ಬರ ಮಧ್ಯೆ ಯುದ್ಧ ಆರಂಭ ಆಗ್ತತಿ. ತ್ರಿಮೂರ್ತಿಗಳ ಈ ಕಡೆ ಎರಡನೇ ತ್ರಿಮೂರ್ತಿಗಳಾದಂಥ ಆ್ಯಂಟನಿ, ಆಕ್ಟಿವಿಯಸ್ ಆ್ಯಂಡ್ ಲೆಪಿಡಸ್ ಮತ್ತು ಬ್ರೂಟಸ್, ಕ್ಯಾಸಿಯಸ್ ಮತ್ತು ಅದರ್ ವಿರೋಧಿ ಮತ್ತು ಇನ್ನೂ ಉಳಿದಂತಹ ವಿರೋಧಿಗಳ ಮಧ್ಯೆ ಯುದ್ಧ ಆರಂಭ ಆಗ್ತದೆ ಅನ್ನುವಂಥದ್ದು. ಭಾಳಷ್ಟು ಯುದ್ಧ ಜೋರಾಗಿ ನಡೆಯುತ್ತೆ. ಇನ್ ದ ವಾರ್ ಕ್ಯಾಸಿಯಸ್ ಆ್ಯಂಡ್ ಹಿಸ್ ಫ್ರೆಂಡ್ ಟಿಟಿನಸ್ were dead. It means killed by ಟ್ರಿಮಿಯೋಸ್. ಯುದ್ಧ ಆರಂಭ ಆಗ್ತೈತಿ. ಯುದ್ಧದಲ್ಲಿ ಆರಂಭದಲ್ಲಿ ಕ್ಯಾಸಿಯಸ್ ಮತ್ತು ಟಿಟಿನಸ್ ಸಾಯ್ತಾರೆ ಅನ್ನುವಂಥದ್ದು. ಆ್ಯಂಡ್ ಫೈನಲಿ ಬ್ರೂಟಸ್ ವಾಸ್ ಡೆಡ್. ಇಟ್ ಮೀನ್ಸ್ ಬ್ರೂಟಸ್ ಕಿಲ್ಡ್ ಬೈ ಆ್ಯಂಟನಿ, ಆಕ್ಟಿವಿಯಸ್. ಇನ್ನು ಕೊನೆಯದಾಗಿ ಏನು ಅಂತಂದರೆ ಬ್ರೂಟಸ್ ಸಹ ಸಾಯ್ತಾನೆ ಅನ್ನುವಂಥದ್ದು. ಸಾಯ್ತಾನೆ ಅಂದರೆ ಕೊಲ್ತಾರೆ ಅನ್ನುವಂಥದ್ದು. ನಾವು ಆ್ಯಂಟನಿ ಟುಕ್ ಎ ರಿವೆಂಜ್ ಆನ್ ಜೂಲಿಯಸ್ ಸೀಸರ್ ಡೆತ್. ಆ್ಯಂಟನಿ ಏನು ಅಂತಂದರೆ ಜೂಲಿಯಸ್ ಸೀಸರ್ನ ಸಾವಿಗೆ
ಸೇಡನ್ನು ತೀರಿಸ್ಕೋತಾರೆ ಅನ್ನುವಂಥದ್ದು ಆ್ಯಂಟನಿಯಾ ಮತ್ತು ಏನು ಆಕ್ಟಿವಿಯಸ್. ಆಕ್ಟಿವಿಯಸ್ ಬಿಕಮ್ ಅ ಕಿಂಗ್ ಆಫ್ ರೋಮ್. ದ ಪ್ಲೇ ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಪ್ಲೇ ಆಕ್ಟಿವಿಯಸ್ ಬಿಕಮ್ ಕಿಂಗ್ ಆಫ್ ರೋಮ್. ನಾಟಕ ಅಂತ್ಯ ಆಗುತ್ತೆ. ಹೇಗೆ ಅಂತಂದರೆ ಆಕ್ಟಿವಿಯಸ್ ರೋಮ್ನ ಕಿಂಗ್ ಆಗ್ತಾನೆ, ಇಲ್ಲಿಗೆ ನಾಟಕ ಅಂತ್ಯ ಆಗುತ್ತೆ. ದಿಸ್ ಈಸ್ ದ ಬ್ರೀಫ್ ಇಂಟ್ರಡಕ್ಷನ್ ದಿಸ್ ಇಸ್ ದ ಬ್ರೀಫ್ ಸಮರಿ ಆಫ್ ದ ಪ್ಲೇ ಜೂಲಿಯಸ್ ಸೀಸರ್. ಇದು ಜೂಲಿಯಸ್ ಸೀಸರ್ನ ಸಂಕ್ಷಿಪ್ತವಾದಂತಹ ಒಂದು ಸಮರಿ ಅನ್ನುವಂಥದ್ದು. ಇನ್ ನೆಕ್ಸ್ಟ್ ಕ್ಲಾಸ್ in next video or in next class we go through on acts. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ್ಯಕ್ಟ್ ವೈಸ್ಗಳ ಸಮರಿಯನ್ನು ನೋಡ್ಕೋತಾ ಹೋಗೋಣ. ಥ್ಯಾಂಕ್ ಯು.